ಸಾಯಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಅಣಿ ಅಣಿಯಾಗಿ ಕೊಲ್ತಾರೆ. ರೀ, ನೀವು ಹೀಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ಆ ಬಂದಿರೋ ಹೊಸ ಮ್ಯಾನೇಜರ್ ಯಾರು ಅಂತ ಹೇಳಿ. ನಿನ್ ಮಗ ಕಣೆ. ನಿನ್ ಮಗ ಒಂದು ಹೆಣ್ಣಿಗೋಸ್ಕರ, ಕೇವಲ ಒಂದು ಹೆಣ್ಣಿಗೋಸ್ಕರ ನಿಷ್ಕಲ್ಮಶವಾಗಿ ತೋರಿಸಿದ ಪ್ರೀತಿನ ಜಾಡಿಸುವುದು ಹೋದ್ನಲ್ಲ, ಆ ನಿನ್ನ ಕಿಡಿ ಮಗ. ಏನು ನೀವು ನಿಜ ಹೇಳ್ತಿದ್ದೀರೇನ್ರಿ? ನಮ್ ಕೃಷ್ಣ ಮ್ಯಾನೇಜರ್ ಆಗಿದಾನ ರೀ? ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಖುಷಿ ಆಗ್ತಿದ್ಯಾ ಸುಶಿ? ಮಗ ಮ್ಯಾನೇಜರ್ ಆದ ಅಂತ ಸಂತೋಷ ಪಡ್ತಿದ್ಯಲ್ಲ? ಹೆತ್ತ ಮಗ ದೊಡ್ಡ ಹುದ್ದೆಲಿದ್ದಾನೆ ಅಂದ್ರೆ ಯಾವ ತಾಯಿಗೆ ಸಂತೋಷ ಆಗೋದಿಲ್ಲ ಹೇಳಿ? ಆದ್ರೆ ಅವನು ಹೆತ್ತವ್ರ ಕನಸುಗಳನ್ನ ನುಚ್ಚು ನೂರು ಮಾಡಿ ಹೋದವನು. ಅಂತವನ ಎದುರಿಗೆ ನಾನು ಇವತ್ತಿನ ದಿವಸ ಕೈ ಕಟ್ಕೊಂಡು ಅವನ ಕೈ ಕೆಳಗೆ ಕೆಲಸ ಮಾಡ್ಬೇಕಾ? ಇಲ್ಲ ಇಲ್ಲ, ಈ ಕೆಲಸನೇ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರೀ, ಯಾಕ್ರಿ ಹಾಗಂತಿದ್ದೀರಾ? ನಿಜ ಹೇಳ್ರಿ, ನಮ್ಮ ಮಗ ಮ್ಯಾನೇಜರ್ ಆಗಿದ್ದಾನೆ ಅಂತ ನಿಮ್ಗೊಂಚೂರು ಸಂತೋಷ ಇಲ್ವೇನ್ರಿ? ನಮ್ಮ ಮಗ ಮ್ಯಾನೇಜರ್ ಆಗಿದ್ದಾನೆ ಅಂತ ನಿಮ್ಗೊಂಚೂರು ಸಂತೋಷ ಇಲ್ವೇನ್ರಿ? ಏಯ್, ಯಾವನೇ ಮಗ? ಯಾವತ್ತವನ್ ನನ್ನ ಮಾತನ್ನ ಮೀರಿ ಮನೆಯಿಂದ ಆಚೆ ಕಾಲಿಟ್ನೋ ಅವತ್ತೇ ಅಪ್ಪ ಮಗ ಅನ್ನೋ ಸಂಬಂಧ ಕಡ್ದೋಯ್ತು. ಈಗ ಅವನ್ ನನ್ನ ಪಾಲ್ಗೆ. ರೀ, ನೀವ್ ಈ ಮಾತನ್ನ ನಿಜವಾಗ್ಲೂ ಹೇಳ್ತಿದ್ದೀರಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಕಿವಿಗೊಟ್ಟು ಕೇಳು. ಅವನ್ ನನ್ನ ಮಗನೂ ಅಲ್ಲ, ನಾನು ಅವನಿಗೆ ಅಪ್ಪನೂ ಅಲ್ಲ. ರೀ, ನೀವ್ ಹೇಳ್ತಾ ಇರೋದು ನಿಮ್ ಮನ್ಸಿನ ಮಾತೇ ಆಗಿದ್ರೆ ನಿಮಗೆ ಅಲ್ಲಿ ಕೆಲಸ ಮಾಡೋಕೆ ಏನ್ ತೊಂದ್ರೆ? ಕರ್ತವ್ಯದಲ್ಲಿರೋ ಕೆಲಸಗಾರನಿಗೆ ಯಾವ ಸಂಬಂಧಗಳು ಇರಬಾರ್ದು ಅಂತ ನೀವೇ ತಾನೇ ಹೇಳ್ತಾ ಇದ್ದವರು. ಅಂಥದ್ರಲ್ಲಿ ಅವನಲ್ಲಿದ್ದಾನೆ ಅಂತ ನೀವು ಕೆಲಸ ಬಿಡ್ತೀರಾ? ಅವನಲ್ಲಿರ್ತಾನೆ ಅಂತ ಅಲ್ಲ ಕಣೆ ನಾ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದು. ಅವನ್ ಮುಖ ನೋಡ್ತಿದ್ರೆ ನನ್ನ ಮನಸ್ಸೆಲ್ಲ ಕೈ ಆಗತ್ತೆ, ಎಲ್ಲ ಉರಿಯುತ್ತೆ. ರೀ, ನೀವ ಈ ಮಾತಾಡ್ತಾ ಇರೋದು? ಮನಸ್ಸಿನ ಯಾವುದೇ ಭಾವನೆಗಳು ನಿಮ್ ಕೆಲ್ಸಕ್ಕೆ ತೊಂದರೆ ಕೊಡೋದಿಲ್ಲ ಅಂತಿದ್ರಿ, ಆದ್ರೆ ಈಗ ನಿಮ್ ಮನಸ್ಸಿನ ಭಾವನೆಗಳಿಗೆ ಹೆದರಿ ಕೆಲಸ ಬಿಡ್ತಿದ್ದೀನಿ ಅಂತಿದ್ದೀರಾ? ಸುಳ್ಳು. ನಿಮ್ ಮಗನ್ ಕೈ ಕೆಳಗೆ ಕೆಲಸ ಮಾಡ್ಬೇಕಲ್ಲ ಅಂತ ಕೊರಗ್ತಾ ಇದ್ದೀರಾ. ಅದನ್ನ ತೋರ್ಸ್ಕೊಡೋದಿಕ್ಕೆ ನಿಮ್ ಸ್ವಾಭಿಮಾನ ಅಡ್ಡಿ ಆಗ್ತಾ ಇದೆ. ಅದಕ್ಕೆ ಏನೇನೋ ನೆಪ ಹೇಳ್ತಾ ಇದ್ದೀರಾ. ಒಬ್ಬ ಮೋಸ್ಗಾರನ ಕೈ ಕೆಳಗೆ ಕೆಲಸ ಮಾಡೋ ಕೊರಗಿಗಿಂತ ಮಗನ ಕೈ ಕೆಳಗೆ ಕೆಲಸ ಮಾಡ್ಬೇಕಲ್ಲ ಅನ್ನೋ ಚಿಂತನೆ ಜಾಸ್ತಿ ಆಗಿದೆ. ಅದಕ್ಕೆ ಕೆಲಸ ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಏನಂದೆ ನೀನು? ನಾನು ಅವನ್ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಕೊರಗ್ತಿದ್ದೀನ? ಸರಿಯಾಗಿ ಕೇಳಿಸ್ಕೋ, ಅವನು ನನ್ನ ಪಾಲ್ಗೆ ಯಾವತ್ತೋ ಮಗ ಆಗಿದ್ದ ಅಷ್ಟೇ, ಈಗಲ್ಲ. ನಮ್ಮ ಆಫೀಸಲ್ಲಿ ಅವನು ಮ್ಯಾನೇಜರ್ ಮಾತ್ರ. ಆ ಆಫೀಸ್ನಲ್ಲಿ ಕೆಲಸ ಮಾಡಕ್ ನನಗೆಂತ ಚಿಂತೆನೆ? ನಾನು ಯಾರ್ದು ತಲೆ ಒಡೆದಿಲ್ಲ, ಯಾರಿಗೂ ಮೋಸನೂ ಮಾಡಿಲ್ಲ. ನನ್ನ ಕೆಲಸ ನಾನು ನಿಯತ್ತಿಂದ ಮಾಡ್ತೀನಿ, ನಿಷ್ಠೆಯಿಂದ ದುಡಿತೀನಿ ಅಂತದ್ರಲ್ಲಿ ನಾನು ಯಾಕೆ ಕೆಲಸ ಬಿಡಬೇಕು? ನನ್ನ ಎದುರಿಗೆ ನಿಂತ್ಕೊಳಕ್ಕಾಗದೆ ಒಂದಲ್ಲ ಒಂದಿನ ಅವನೇ ಕೆಲಸ ಬಿಟ್ಟು ಹೋಗ್ಬೇಕು. ನಾನು ಯಾಕೆ ಕೆಲಸ ಬಿಡ್ಲಿ? ನಾನು ಬಿಡಲ್ಲ, ನಾನು ಕೆಲಸ ಬಿಡಲ್ಲ, ನಾನು ಬಿಡಲ್ಲ.
ಯಾಕಪ್ಪ ಹೀಗೆ ಕೂತಿದ್ದೀರಾ? ಆಫೀಸ್ಗೆ ಹೋಗಲ್ವಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯೋಚನೆನಾ? ಆಫೀಸ್ಗೆ ಹೋಗಿ ಯೋಚನೆ ಮಾಡ್ಬೇಕಾ? ಅಪ್ಪ ಏನಾಯ್ತಪ್ಪ? ಏನು ನನಗೇನಾಗಿದೆ? ಚೆನ್ನಾಗಿದೆ. ಟೈಮ್ ಆಯ್ತು, ಆಫೀಸ್ಗೆ ಹೋಗ್ಬೇಕು. ಸುಶಿ, ನಾ ಬರ್ತೀನಿ. ಮಾವ, ಟಿಫಿನ್ ಕ್ಯಾರಿಯರ್ ಮರ್ತು ಹೋಗ್ತಾ ಇದ್ದೀರಾ? ಮರ್ತು ಬಿಟ್ಟಿದ್ದೆ. ಕನ್ನಡಕ? ಓಹ್, ಇವತ್ತು ಯಾಕೋ ಏನು ಜ್ಞಾಪಕ ಬರ್ತಾ ಇಲ್ಲ. ರೀ, ಫೈಲ್ ಬಿಟ್ಟು ಹೋಗ್ತಿದ್ದೀರಲ್ಲ? ಓಹ್, ಇವತ್ತು ಮನ್ಸಿಗೇನೋ ಆಗ್ಬಿಟ್ಟಿದೆ. ನಾ ಬರ್ತೀನಿ. ಅಪ್ಪ ಒಂದು ನಿಮಿಷ. ಇವತ್ತು ನಿಮ್ಗೆ ಮೈ ಸರಿ ಇಲ್ಲ, ಇಲ್ಲ ಅಂದರೆ ಮನಸ್ಸು ಸರಿ ಇಲ್ಲ. ನಿಮ್ಮ ದೇಹ ಮಾತ್ರ ಇಲ್ಲಿದೆ, ನಿಮ್ಮ ಮನಸ್ಸು ಎಲ್ಲೋ ಇದೆ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ನೀವಾಗಿಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ಇವತ್ತು ಒಂದಿನ ಆಫೀಸ್ಗೆ ರಜೆ ಹಾಕಿ ಮನೇಲೇ ಇರಿ. ನಿಮ್ಮ ದೇಹ ಮನಸ್ಸು ಎರಡು ಸರಿ ಹೋಗುತ್ತೆ. ಲೋ, ನನಗೇನಾಯ್ತು ಅಂತ ಹೀಗೆ ಹೇಳ್ತಿದ್ಯಾ? ಟೈಮ್ ಆಯ್ತಲ್ಲ, ಅದಕ್ಕೆ ಅವಸರಕ್ಕೆ ಹೀಗಾಯ್ತು. ಇಲ್ಲ ಮಾವ, ದಿನ ಎಷ್ಟೇ ಟೈಮ್ ಆದರೂ ಯಾವತ್ತೂ ನೀವು ಈ ರೀತಿ ಆಡ್ದೋರಲ್ಲ. ದಿನ ನೀವು ಹೊರಡ್ತಾ ಇದ್ದಿದ್ದ ರೀತಿಗೂ ಇವತ್ತು ನೀವು ಆಫೀಸಿಗೆ ಹೊರಡ್ತಾ ಇರೋ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ನಿಮ್ಮ ಮನಸ್ಸಲ್ಲಿ ಏನಾದ್ರು ಕುರಿತಾ ಇದೆಯಾ? ನಿಮ್ಮ ಮನಸ್ಸಲ್ಲಿ ಏನಾದ್ರು ಕುರಿತಾ ಇದೆಯಾ? ಏನಿಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ. ರಾತ್ರಿ ಯಾಕೋ ಸರಿಯಾಗಿ ನಿದ್ದೆ ಬರಲಿಲ್ಲ, ಅದಕ್ಕೆ ನಿದ್ದೆಗೆಟ್ಟೋ ಬುದ್ಧಿಗೆಟ್ಟೋ ಅನ್ನೋ ಹಾಗಾಗಿದೆ. ಟೈಮ್ ಆಯ್ತು, ನಾ ಬರ್ತೀನಿ. ಕೇಳು. ಏನು ಕೇಳಬೇಕು? ಅದೇ ನಾನೇನೋ ಕೇಳಬೇಕು ಅಂದ್ಕೊಂಡಿದ್ದಲ್ಲ ಅದನ್ನೇ. ನಾನು ಕೇಳಬೇಕು ಅಂದ್ಕೊಂಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ನ ಮನಸ್ಸಲ್ಲೇ ವಾಸ ಮಾಡ್ತಾ ಇರೋದು. ನಿನ್ನ ಮನಸ್ಸಲ್ಲಿ ಏನು ನಡೆಯುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಕೇಳು. ನಾನು ಯಾಕೆ ನಿಮಗಿಷ್ಟ ಆದೆ? ಏನು ನೋಡಿ ನನ್ನ ಒಪ್ಕೊಂಡ್ರಿ? ಈ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ. ನೋಡ್ ಪದ್ಮ, ನಾನು ಬಾಂಬೆಲಿದ್ದಾಗ ಎಷ್ಟೋ ಹುಡುಗಿರನ್ನ ನೋಡಿದ್ದೀನಿ. ತುಂಬಾ ಹುಡುಗಿರು ನಾನು ಬೆನ್ನಿಂದೇನೂ ಬಿದ್ದಿದ್ರು. ಆದರೆ ಅವರೆಲ್ಲ ಜೀವಂತಿಕೆನೇ ಇಲ್ದಿರೋ ಬಣ್ಣದ ಬೊಂಬೆಗಳು ಅನಿಸ್ತಾ ಇತ್ತು. ಎಲ್ಲ ಹುಡುಗಿರು ಹಾಗೆ ಅನ್ಕೊಂಡಿದ್ದೆ ನಿನ್ನ ನೋಡೋ ತನಕ. ಅಂದ್ರೆ ನನ್ನ ಪ್ರಕಾರ ಪರಿಪೂರ್ಣ ಹೆಣ್ಣು ಹೇಗಿರಬೇಕು ಗೊತ್ತಾ? ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಗೌರವ ಇರಬೇಕು, ನಯ ವಿನಯ ಇರಬೇಕು, ಕಣ್ಣಲ್ಲಿ ಆಸೆ ಇರಬೇಕು, ಮುಖದಲ್ಲಿ ಲಜ್ಜೆ ಇರಬೇಕು, ತೂಟಿ ಮೇಲೆ ಸದಾ ನಗು ಇರಬೇಕು. ಆ ನಗುವಿನಲ್ಲಿ 1000 ಮಾತುಗಳಿರಬೇಕು. ಹೀಗೆ ಏನೇನೋ ಅನ್ಕೊಂಡಿದ್ದೆ. ಆ ಎಲ್ಲ ಅರ್ಹತೆಗಳನ್ನ ಒಂದೇ ಹೆಣ್ಣಲ್ಲಿ ನಾನು ಕಂಡೆ. ಆ ಹುಡುಗಿ ಹೆಸರೇನು ಗೊತ್ತಾ? ಪದ್ಮ. ಈಗ ನೀನು ಹೇಳು, ನೀನ್ಯಾಕೆ ನನ್ನ ಮೆಚ್ಕೊಂಡೆ? ನಿಜ ಹೇಳ್ತೀನಿ, ಅವತ್ತು ನೀವು ನಿಮ್ಮ ಮನೆಯವರು ನನ್ನನ್ನು ಒಪ್ಕೊಂಡ್ರಿ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನು ಒಪ್ಕೊಂಡಿದ್ದೆ. ಆಗ ನಿಮ್ಮನ್ನ ಒಂದು ಸಾಮಾನ್ಯವಾದ ಹರಳು ಅನ್ಕೊಂಡಿದ್ದೆ. ಆದರೆ ಈಗ ಅನ್ನಿಸ್ತಾ ಇದೆ ನೀವು ನನಗೆ ಸಿಕ್ಕಿರೋ ಅಪರೂಪದ ವಜ್ರ ಅಂತ. ನೀನು ಜಾಸ್ತಿ ಹೇಳ್ಕೊಳ್ತಿದ್ಯಾ ಪದ್ಮ, ನನಗೆ ಇಷ್ಟ ಆಗೋದಿಲ್ಲ. ಸೂರ್ಯನೇ ಸೂರ್ಯ ಅನ್ನೋದು ಹೊಗಳ್ದಾಗತ್ತಾ? ಇದು ಇನ್ನೂ ಜಾಸ್ತಿ ಆಯಿತು. ಸರಿ, ಆ ಮಾತು ಬಿಡೋಣ. ಈಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ. ಇಷ್ಟು ಹೊತ್ತು ನನ್ನ ಹೆಂಡತಿ ಆಗೋಳು ಹೇಗಿರಬೇಕು ಅಂತ ಹೇಳ್ತಿದ್ದೆ. ಇನ್ನು ಮುಂದೆ
ನನ್ನ ಹೆಂಡತಿ ಆದಮೇಲೆ ಹೇಗಿರಬೇಕು ಅಂತ ಹೇಳ್ತೀನಿ. ಹೇಳಿ, ಅದರಿಂದ ಮುಂದೆ ನಿಮ್ಮ ಜೊತೆ ಹೇಗಿರಬೇಕು ಅಂತ ನಾನು ತಿಳ್ಕೊತೀನಿ. ಅದಕ್ಕೆ ತಕ್ಕಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಜೊತೆ ಬರಬೇಕು, ಊರು ಸುತ್ತಬೇಕು, ಹೊಸ ಭಾಷೆ, ಹೊಸ ಜನ ಎಲ್ಲ ಪರಿಚಯ ಮಾಡ್ಕೋಬೇಕು. ಸಾಧ್ಯವಾದರೆ ಸಾಧನೆಯೂ ಮಾಡಬೇಕು. ಹೆಣ್ಣು ಅಬಲೆ ಅಲ್ಲ, ಅಸಾಧ್ಯಳು ಅನ್ನೋದನ್ನು ಪ್ರೂವ್ ಮಾಡಬೇಕು. ಮತ್ತು ನನ್ನ ಪ್ರೀತಿ ಹೆಂಡತಿಯಾಗಿ ಆಗಾಗ ನನ್ನ ಮಗು ಥರ ಮುದ್ದು ಮಾಡಬೇಕು. ಯಾಕೆ ಪದ್ ಮಾಡ್ತಾ ಇದೆಯಾ? ನನ್ನ ಕಂಡೀಷನ್ಸ್ ಏನಾದ್ರು ಜಾಸ್ತಿ ಆಯ್ತಾ? ಇಲ್ಲ ಸುಂದರ್, ನಿಮ್ಮ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಯ್ತು. ಹೆಂಡತಿ ಅಂದ್ರೆ ಬರೀ ಅಡುಗೆಗೆ, ಹಾಸಿಗೆಗೆ ಅಂತ ಜನ ತಿಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀವು ಹೆಂಡತಿ ಬಗ್ಗೆ ಇಷ್ಟೊಂದೆಲ್ಲ ಕಲ್ಪನೆ ಇಟ್ಕೊಂಡಿದ್ದೀರಲ್ಲ, ನೀವು ಅಪರೂಪದಲ್ಲ ಅಪರೂಪ. ನಿಮ್ಮ ಹೆಂಡತಿ ಆಗೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಸರ್, ಶಿವಸ್ವಾಮಿ ಅವರೇ, ರಾಮೂರ್ತಿ ಅವರು ಇನ್ನೂ ಬಂದಿಲ್ವೇನ್ರಿ? ಇನ್ನೂ ಬಂದಿಲ್ಲ ಸರ್. ಸರಿ, ಬಂದ ತಕ್ಷಣ ಕಳಿಸಿ. ಆಗಲಿ ಸರ್. Come in, sir. ಸಾರಿ ಸರ್, ಇವತ್ತು ಬರೋದು 5 ನಿಮಿಷ ತಡ ಆಯಿತು. ಇನ್ಮೇಲೆ ಹೀಗಾಗೋದಿಲ್ಲ ಸರ್. ಅಪ್ಪ ಪ್ಲೀಸ್, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಈ ರೀತಿ ಮಾತಾಡಿ ನನ್ನನ್ನು ಕೊಲ್ಬೇಡಿಪ್ಪ. ನಾನು ನಿಮಗೆ ತಡೆಯಕ್ಕಾಗದೇ ಇರೋಂಥ ಪೆಟ್ಟನ್ನ ಕೊಟ್ಟಿದ್ದೀನಿ. ನಿಮಗೆ ಮುಖ ತೋರಿಸೋ ಯೋಗ್ಯತೆನೂ ನನಗಿಲ್ಲ, ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಆದರೂ ಅಪ್ಪ, ನಾನು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡಿಪ್ಪ. ನಿಮ್ಮನ್ನೆಲ್ಲ ದೂರ ಮಾಡಿಕೊಂಡು ಪ್ರತಿ ಕ್ಷಣನೂ ನಾನು ಕೊರಗ್ತಾ ಇದ್ದೀನಿ. ಅಪ್ಪ, ನಿಮ್ಮನ್ನೆಲ್ಲ ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲಪ್ಪ. ಅಪ್ಪ ಪ್ಲೀಸ್, ನನ್ನ ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರಿಸಿಪ್ಪ. ಅಪ್ಪ, ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಬೇಕಾದ್ರೆ ಬೈರಿ, ಹೊಡೆದು ಸಾಯಿಸ್ಬಿಡಿ. ಆದ್ರೆ ನಿಮ್ಮಿಂದ ನಿಮ್ಮ ಮನಸ್ಸಿಂದ ಮಾತ್ರ ದೂರ ತಳ್ಬಿಡಿಪ್ಪ. ಅಪ್ಪ ಪ್ಲೀಸ್. ಸರ್, ನನ್ನೇನೋ ಚೇಂಬರಲ್ಲಿ ನೋಡಕ್ಕೆ ಹೇಳ್ತಾರಂತಲ್ಲ, ಏನು ವಿಷಯ? ಅಫಿಷಿಯಲ್ ಮ್ಯಾಟ್ರ್ ಮಾತಾಡೋದೇನೋ ಇದೆ ಅನ್ಕೊಂಡಿದ್ದೆ. ಅಪ್ಪ, ಈ ರೀತಿ ಸರ್ ಅಂತ ಮಾತ್ರ ಕರಿಬೇಡಿಪ್ಪ, ನನಗೆ ನೋವಾಗುತ್ತೆ. ಬೇಕಾದ್ರೆ ಅಯೋಗ್ಯ ನೀ, ಮೋಸ್ಕಾರ ನೀ, ನಾನು ಸಂತೋಷವಾಗಿ ಅನ್ನಿಸ್ಕೋತೀನಿ. ಆದ್ರೆ ಈ ರೀತಿ ಸರ್ ಅಂತ ಮಾತ್ರ ಚುಚ್ಚಬೇಡಿಪ್ಪ. ಸಾರಿ ಸರ್, ಅಫಿಷಿಯಲ್ ಮ್ಯಾಟ್ರ್ ಮಾತಾಡುವಂಥದ್ದು ಏನಿಲ್ಲ ಅನ್ಸುತ್ತೆ. ನಾ ಬರ್ತೇನೆ.